ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎಲೆಕ್ಷನ್ಗೆ ತಯಾರಿ ನಡೆದಿದೆ. ಜಿಬಿಎ ಚುನಾವಣೆಗೆ ಈಗ ಅಧಿಕೃತವಾಗಿ ಮುಹೂರ್ತ ಫಿಕ್ಸ್ ಆಗಲಿದೆ. ಮೀಸಲಾತಿ ಪಟ್ಟಿ ಬಿಡುಗಡೆಯಾಗಿದೆ. ಇದರಿಂದ ಗರಿಗೆದರಿದೆ ರಾಜಕೀಯ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎಲೆಕ್ಷನ್ಗೆ ತಯಾರಿ ನಡೆಯಲಿದೆ. ಜಿಬಿಎ ಚುನಾವಣೆಗೆ ಈಗ ಅಧಿಕೃತವಾಗಿ ಮುಹೂರ್ತ ಫಿಕ್ಸ್ ಆಗಲಿದೆ. ಮೀಸಲಾತಿ ಪಟ್ಟಿ ಬಿಡುಗಡೆ ಆದ್ಮೇಲೆ ಗರಿಗೆದರಿದೆ ಬೆಂಗಳೂರಿನಲ್ಲಿ ರಾಜಕೀಯ. ಬೆಂಗಳೂರಿನ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿದೆ. ಟಿಕೆಟ್ ಆಕಾಂಕ್ಷಿಗಳ ಲೆಕ್ಕಾಚಾರಗಳು ಶುರು ಆಗಿವೆ. ಸ್ಥಳೀಯ ನಾಯಕರು, ಮಾಜಿ ಕಾರ್ಪೊರೇಟರ್ಗಳು, ಹೊಸ ಆಕಾಂಕ್ಷಿಗಳಿಂದ ಪ್ರಚಾರ ಕಾರ್ಯ ಶುರು ಆಗಿದೆ. ಬಹುತೇಕ ವಾರ್ಡ್ಗಳಲ್ಲಿ ಬರದ ಪ್ರಚಾರ ಕಾರ್ಯ ಸಿದ್ಧತೆ ನಡೀತಾ ಇದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಎಲೆಕ್ಷನ್ಗೆ ತಯಾರಿ ನಡೆಯಲಿದೆ. ನಿನ್ನೆ ನಗರಾಭಿವೃದ್ಧಿ ಇಲಾಖೆಯಿಂದ ಮೀಸಲಾತಿ ಪಟ್ಟಿ ಪ್ರಕಟ ಆಗುತ್ತಿದ್ದಂತೆ ರಾಜಕೀಯ ಗರಿಗೆದರಿದೆ. ಬೆಂಗಳೂರಿನ ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಮೂಡಿದೆ. ಆಲ್ರೆಡಿ ಟಿಕೆಟ್ ಆಕಾಂಕ್ಷಿಗಳು ಲೆಕ್ಕಾಚಾರಗಳನ್ನು ಶುರು ಮಾಡಿಕೊಂಡಿದ್ದಾರೆ. ಸ್ಥಳೀಯ ನಾಯಕರು, ಮಾಜಿ ಕಾರ್ಪೊರೇಟರ್ಗಳು, ಹೊಸ ಆಕಾಂಕ್ಷಿಗಳಿಂದ ಪ್ರಚಾರ ಕಾರ್ಯ ಚುರುಕು ಮೂಡಿದೆ. ಬಹುತೇಕ ವಾರ್ಡ್ಗಳಲ್ಲಿ ಬರದ ಪ್ರಚಾರ ನಡೀತಾ ಇದೆ. ಒಟ್ಟು ವಾರ್ಡ್ಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ 369, ಮಹಿಳೆಯರಿಗೆ 176 ವಾರ್ಡ್ಗಳನ್ನು ಮೀಸಲು ಮಾಡಿದ್ದಾರೆ. ಜನರಲ್ ಕ್ಯಾಟಗರಿಗೆ 192 ವಾರ್ಡ್ಗಳು, ಹಿಂದುಳಿದ ವರ್ಗ ಎಗೆ 97 ವಾರ್ಡ್ಗಳು, ಪರಿಶಿಷ್ಟ ಜಾತಿ ಎಸ್ಸಿಗೆ 43 ವಾರ್ಡ್ಗಳು, ಹಿಂದುಳಿದ ವರ್ಗ ಬಿಗೆ 24 ವಾರ್ಡ್ಗಳು, ಇನ್ನು ಪರಿಶಿಷ್ಟ ಪಂಗಡ ಎಸ್ಟಿಗೆ 7 ವಾರ್ಡ್ಗಳನ್ನು ಮೀಸಲು ಮಾಡಿದ್ದಾರೆ.